ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ನಡೆಸಿದ್ದಾರೆ. ಲೋಕಾಯುಕ್ತ ಕಚೇರಿಯಲ್ಲಿ 2 ಗಂಟೆ ನಡೆದಂತ ವಿಚಾರಣೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಲೋಕಾಯುಕ್ತ ಪೊಲೀಸರು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಪಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ವಿಚಾರಣೆಯನ್ನ ಡಿವೈಎಸ್ಪಿ ಆಗಿರುವಂತಹ ಸತೀಶ್ ಅವರು ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ವಿಚಾರ ಅಂತಂದ್ರೆ ಸರ್ಕಾರ ಈ ಹಿಂದೆ ಸಿಬಿಐ ತನಿಖೆಗೆ ಕೊಟ್ಟಿದ್ದಂತ ಅನುಮತಿಯನ್ನ ಈಗ ವಾಪಸ್ ಪಡೆದು ಅದನ್ನ ಲೋಕಾಯುಕ್ತಕ್ಕೆ ಕೊಟ್ಟಿದೆ. ಅದಿನ್ನು ಕೋರ್ಟ್ನಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗಿನ ವಿಚಾರಣೆ ಈಗ ಸದ್ಯದಲ್ಲೇ ಮತ್ತು ಅದರ ವಿಚಾರಣೆ ಕೂಡ ಇದೆ. ಈಗ ಅದರ ನಡುವೆ ಈಗ ಲೋಕಾಯುಕ್ತಕ್ಕೆ ಹಸ್ತಾಂತರ ಆಗಿದ್ದಂತ ಕಾರಣಕ್ಕಾಗಿ ಲೋಕಾಯುಕ್ತ ಕೂಡ ವಿಚಾರಣೆಗೆ ಕರೆದಿತ್ತು. ಸೊ ಇವತ್ತು ವಿಚಾರಣೆಯನ್ನ ಡಿಕೆ ಶಿವಕುಮಾರ್ ಎದುರಿಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2-3 ಗಂಟೆ ಅಧಿಕಾರಿಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಣೆ ನಡೆದಿದೆ. ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಯನ್ನ ಡಿಕೆ ಶಿವಕುಮಾರ್ ಎದುರಿಸಿದ್ದಾರೆ. ಸೊ ಇದನ್ನ ಈ ಅಪೋಸಿಷನ್ ಲೀಡರ್ಗಳು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು ಅಂತ ಅಂದ್ರೆ ಕೇಸ್ ಮುಚ್ಚಾಕಕ್ಕೆ ಇದನ್ನ ಕೊಟ್ಟಿರೋದು ಲೋಕಾಯುಕ್ತಕ್ಕೆ ಅಂತ ಅವ್ರು ಮಾಡ್ತಾ ಇರುವಂತ ಆರೋಪ. ಸಿಬಿಐನಿಂದ ಲೋಕಾಯುಕ್ತಕ್ಕೆ ಇದನ್ನ ಕೊಟ್ಟು ಕೇವಲ ಒಂದು ಕಣ್ಣೊರೆಸು ತಂತ್ರ ಇದು ಅನ್ನುವಂಥದ್ದನ್ನ ವಿರೋಧ ಪಕ್ಷದವರು ಮೇಲಿನ ಮೇಲೆ ಆರೋಪವನ್ನ ಮಾಡ್ತಾರೆ. ಕೋರ್ಟ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಯತ್ನಾಳ್ ಸೇರಿದಾಗೆ ಬಹಳ ಮಂದಿ ಇದ್ರ ಬಗ್ಗೆ ಕಾನೂನಾತ್ಮಕ ಹೋರಾಟ ನಡೆಸ್ತಾ ಇದ್ದಾರೆ. ಸಿಬಿಐ ಕೂಡ ಸೇರಿದಂಗೆ. ಡಿಕೆ ಶಿವಕುಮಾರ್ ಆದ್ರೆ ಏನ್ ಹೇಳಿದ್ರು, ಸಿಬಿಐ ಅಧಿಕಾರಿಗಳೇ ಪರವಾಗಿಲ್ಲ, ಇವ್ರು ಏನೇನೋ ಪ್ರಶ್ನೆಯನ್ನ ಕೇಳಿ ಹಿಂಸೆ ಕೊಡ್ತಿದ್ದಾರೆ, ಸಿಬಿಐ ಅಧಿಕಾರಿಗಳು ಒಂದು ಬಾರಿ ಕೂಡ ವಿಚಾರಣೆ ಕರೆದಿಲ್ಲ, ಲೋಕಾಯುಕ್ತ ಪೊಲೀಸರು ಬಹಳಷ್ಟು ಮಾಹಿತಿಯನ್ನ ಕೇಳಿದ್ದಾರೆ, ಯಾವ್ಯಾವ ದಾಖಲೆ ಕೊಟ್ಟಿದ್ದಾರೆ ಅಂತ ನಾವು ಹೇಳೋಕ್ ಆಗಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ಅವರು ಸಮನ್ಸ್ ಕೊಟ್ಟಿದ್ರು, ನಿನ್ನೆ ನಾನು ಬಾಗಿನ ಹೋಗಿದ್ದರಿಂದ ಆ ಮಟ್ಟಿಗೆ ಹೋಗಿಲ್ಲ. ಸೊ ಇವತ್ತು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ, ಇವತ್ತು ಟೈಮ್ ಕೊಟ್ಟಿದ್ರು. 2 ಗಂಟೆಗೂ ಹೆಚ್ಚು ಕಾಲ 3 ಗಂಟೆ ಹೆಚ್ಚು ಅವರು ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಉತ್ತರ ಎಲ್ಲ ಕೊಟ್ಟಿದ್ದೀನಿ. ಇನ್ನ ದಾಖಲೆಗಳು ಕೆಲವು ಕೇಳಿದ್ದಾರೆ, ಅವರಿಂದ ಸ್ಟಡಿ ಮಾಡಿ ನೋಡಿ ಶಿಕ್ಷೆ ಮಾಡ್ತಾರೆ. ಒಂದೇನಪ್ಪ ಅಂದ್ರೆ ಇವ್ರಿಗಿಂತ ಸಿಬಿಐನವರೇ ಪರವಾಗಿಲ್ಲ. ಇವರು ಅಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ವಿಚಿತ್ರ ಎಲ್ಲ ಕೇಳ್ತಾ ಇದ್ದಾರೆ. ಸಿಬಿಐನವರಿಂದ ನನಗೇನು ಕೇಳೇ ಇಲ್ಲ, ಒಂದಿನೂ ಕರೀಲಿಲ್ಲ. ಇವರು ಆಲೇ ಕರೆದು ಬೇರೆ ಹಿಂಸೆ